ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಮೈ ವ್ಲಾಗ್. ಇವತ್ತಿನ ನಮ್ಮ ಶಾರ್ಟ್ ವ್ಲಾಗ್ ಒಳಗೆ ಏನೆಲ್ಲ ಅಡುಗೆ ಮನೆ ಕಿತಾಪತಿ ಐತೆ ಅಂತ ಶೇರ್ ಮಾಡ್ಕೊಳತ್ತೀನಿ. ಸೊ ಬರ್ರಿ ಇವತ್ತಿನ ನಮ್ಮ ಈ ಶಾರ್ಟ್ ವ್ಲಾಗನ್ನ ವೈರಲ್ಗೊಳಿಸಿ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಸೊ ಚಲೋ ಇವತ್ತಿನ ನಮ್ಮ ನಾಷ್ಟಕ್ಕೆ ಏನೆಲ್ಲ ರೆಸಿಪಿ ಮಾಡಿದ್ದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಹಂಗೆ ಈ ವಿಡಿಯೋ ಲೈಕ್ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ನಿಮ್ಮ ಕಡೆಯಿಂದ ಬರಲಿ. ಸೊ ನಾನು ದೋಸೆ ಹಿಟ್ಟು ಹಾಕಿದಾಗ ಅದನ್ನು ಒಂದೇ ದಿವಸಕ್ಕೆ ಸೀಮಿತವಾಗಿ ಇಟ್ಟಿರೋಂಗಿಲ್ಲ. ಒಂದಿನ ದೋಸೆ ಮಾಡಿದೆ ಅಂದ್ರೆ ಒಂದಿನ ಪಡ್ಡು ಮಾಡಿರ್ತೀನಿ. ಇವತ್ತು ಕಾರಣಾಂತರದಿಂದ ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು. ಸೊ ಹಾಗಾಗಿ ಅದರೊಟ್ಟಿಗೆ ನಾನಿವತ್ತು ಉಪ್ಪಿಟ್ಟು ಕೂಡ ಮಾಡಿದೆ. ನಮ್ಮ ಹುಡುಗರು ಸ್ಕೂಲಿಗೆ ಹೋಗ್ತಾವೆ. ಸೊ ಬರೀ ಪಡ್ಡು ಹೊಟ್ಟೆ ತುಂಬಾಗಿಲ್ಲ ಅಂಥೇಳಿ ಅದೊಂದು ನಾಷ್ಟನ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಹುಡುಗರು ಊಟ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋದು ಆಮ್ಯಾಗ ನಾವು ನಮಗಾಗಿ ಉಪ್ಪಿಟ್ಟನ್ನು ತಯಾರು ಮಾಡ್ಕೊಂಡ್ವಿ. ನೋಡಿರಿ, ಇದು ಬಂದು ಬಳ್ಳೊಳ್ಕಾಯಿ ಲಾಸ್ಟ್ ವಿಡಿಯೋದಾಗ ನಾನು ಇದನ್ನು ಹೇಳಿದ್ದೆ. ಸೊ ಇದನ್ನು ತಂದ ತಕ್ಷಣ ಒಂದೆರಡು ದಿನ ಇಟ್ಟು ನೀವು ರೆಡಿ ಮಾಡಿಕೊಂಡ್ರೆ ನೀವು ಬಾಯಿ ಕಾಣ್ತೀರಿ, ಇಲ್ಲ ಅಂದರೆ ಹೀಗಾಗಿ ತಿಪ್ಪಿ ಕಾಣಿಸ್ಬೇಕಾಗುತ್ತೆ. ಸೊ ರೈಟ್,